ಇದೀಗ ಮಡಿಕೇರಿಯ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ಭಾರಿ ಮಳೆ ಹಿನ್ನೆಲೆ ಇದೀಗ ತಾಜ್ ಹೋಟೆಲ್ ಒಂದು ಎಫೆಕ್ಟ್ ಆಗಿದೆ. ಭಾರಿ ಮಳೆ ಆಗಿರೋದ್ರಿಂದ ತಾಜ್ ಹೋಟೆಲ್ ಏನಿದೆ, ತಾಜ್ ವಿವಾಂತ ಅಲ್ಲಿರುವಂತಹ ಹೋಟೆಲ್, ಮಡಿಕೇರಿಯ ತಾಜ್ ವಿವಾಂತ ಹೋಟೆಲ್ಗೆ ಹಾನಿ ಆಗಿದೆ ಅನ್ನೋದು ಬ್ರೇಕಿಂಗ್ ಅಪ್ಡೇಟ್ ಈಗ ಸಿಗ್ತಾ ಇರೋದು. ಬಹುತೇಕ ಪ್ರವಾಸಿಗರು ಉಳ್ಕೊಳ್ಳುವಂತಹ ಸ್ಥಳ ಇದು. ಭಾರಿ ಮಳೆಗೆ ಹೋಟೆಲ್ನ ಲಾಂಜ್ ಈಗ ಕುಸಿದು ಬಿದ್ದಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಹೋಟೆಲ್ನಲ್ಲಿ ಯಾರೆಲ್ಲ ತಂಗಿದ್ದಾರೆ ಅವರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿದೆ. ತಾಜ್ ವಿಮಾನದ ಒಂದು ಫೋಟೋನ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇದೆ ಅಂತ. ಸಂಪೂರ್ಣವಾಗಿ ಆ ಲಾಂಚ್ ಏನಿದೆ, ಮುಂಭಾಗ ಏನಿದೆ, ಸಂಪೂರ್ಣ ಕಂಬಗಳು ವಾಲ್ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಕೊಡಗಿಗೆ ಹೋದಂತವರು ಬಹಳಷ್ಟು ಮಂದಿ ಹೋಟೆಲ್ಗೆ ಭೇಟಿ ಕೊಟ್ಟಿರ್ತೀರಿ, ಅಲ್ಲಿ ತಂಗಿರ್ತೀರಿ. ಆ ಒಂದು ಹೋಟೆಲ್ನ ಫೋಟೋನ ಈಗ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಮುಂಭಾಗದ ಒಂದು ಕಂಬಗಳಿದಾವೆ, ಪಿಲ್ಲರ್ಗಳು ಎಲ್ಲವೂ ಕೂಡ ವಾಲ್ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಹೋಟೆಲ್ನಲ್ಲಿದ್ದಂಥವರು ಯಾರೆಲ್ಲ ಸ್ಟೇ ಆಗಿದ್ರು ಅವ್ರನ್ನೆಲ್ಲರೂ ಕೂಡ ವೆಕೇಟ್ ಮಾಡುವಂತ ಕೆಲಸ ಕೂಡ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಪ್ರವಾಹ ಹಿನ್ನೆಲೆ ಈಗ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ಈಗ ಆರಂಭವಾಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಪ್ರವಾಹ ಹಿನ್ನೆಲೆ ಇರುವಂತಹ ಒಂದು ವಿಚಾರವಾಗಿ ಸಿಎಂ ಅವರು ಮೀಟಿಂಗ್ ಅನ್ನ ಕರೆದಿರೋದು. ಅವರ ನೇತೃತ್ವದಲ್ಲಿ ಈಗ ಅಧಿಕಾರಿಗಳ ಒಂದು ಸಭೆ ನಡೆಯುತ್ತೆ. ಯಾವ ರೀತಿಯಾದಂತಹ ಕಾರ್ಯಾಚರಣೆ ಇದುವರೆಗೆ ನಡೆದಿದೆ, ಇನ್ನೇನಾಗಬೇಕು, ಅದೇ ರೀತಿಯಾಗಿ ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಗ್ತಿರುವಂತಹ ಒಂದು ಮೀಟಿಂಗ್ ಅರ್ಧ ಗಂಟೆ ವಿಳಂಬವಾಗಿ ಉನ್ನತ ಮಟ್ಟದ ಮೀಟಿಂಗ್ ಈಗ ಆರಂಭವಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದು. ಕೊಡಗಲ್ಲಿ ತುರ್ತು ವಿಪತ್ತು ನಿರ್ವಹಣಾ ಘಟಕ ಸ್ಥಾಪನೆ, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಒಂದು ರೆಸ್ಕ್ಯೂ ಆಪರೇಷನ್ಗಳ ವಿಚಾರವಾಗಿ, ಅದೇ ರೀತಿ ಅಲ್ಲಿ ಅಗತ್ಯ ವಸ್ತುಗಳನ್ನು ನೀಡುವಂತೆ, ವಿಶೇಷ ಪ್ಯಾಕೇಜ್ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡೋದ್ರ ಬಗ್ಗೆ ಕೇಂದ್ರ ಸಚಿವರು ಸಂಸದರ ಮೂಲಕ ಪಿಎಂಗೆ, ಪ್ರೈಮ್ ಮಿನಿಸ್ಟರ್ ಅವರಿಗೆ ಒತ್ತಡವನ್ನು ಹೇರೋದಕ್ಕೆ ಮನವಿಯನ್ನು ಮಾಡುವಂತಹ ಒಂದು ನಿರ್ಧಾರಕ್ಕೆ ಈ ಒಂದು ಸಭೆಯಲ್ಲಿ ಬರಲಾಗುತ್ತೆ ಅಂತ ಹೇಳಲಾಗ್ತಿದೆ. ಈಗ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹಿರಿಯ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನ ನೀಡ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಒಂದು ಚರ್ಚೆಗಳಾಗುತ್ತೆ, ಏನೇನು ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತ ಈಗ ಉನ್ನತ ಮಟ್ಟದ ಒಂದು ಮೀಟಿಂಗ್ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಪ್ರವಾಹ ಹಿನ್ನೆಲೆ ಈಗ ಸಿಎಂ ಉನ್ನತ ಮಟ್ಟದ ಒಂದು ಮೀಟಿಂಗ್ ಅನ್ನು ಕರೆದಿರೋದು. ಅದೇ ರೀತಿಯಾಗಿ ಬೇರೆ ಬೇರೆ ಅಧಿಕಾರಿಗಳು, ಕೊಡಗು ಪ್ರಾಂತ್ಯದ ಶಾಸಕರು, ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಅವರ ಒಂದು ಅಭಿಪ್ರಾಯವನ್ನು ಕೂಡ ಅಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಯಾವ ರೀತಿಯಾದಂತಹ ಒಂದು ವಿಪತ್ತು ನಿರ್ವಹಣೆ ಆಗಬೇಕು ಅನ್ನೋದು ನಿಟ್ಟಿನಲ್ಲಿ, ಅದೇ ರೀತಿಯಾಗಿ ಅಗತ್ಯ ಪೂರೈಕೆ ವಸ್ತುಗಳಿರ್ಬೋದು, ಅದೇ ರೀತಿ ಹೆಲ್ಪ್ ಲೈನ್ಗಳು, ಮತ್ತೆ ಕೇಂದ್ರ ಸರ್ಕಾರದಿಂದ ಪರಿಹಾರದ ವಿಚಾರವಾಗಿ ಒತ್ತಡವನ್ನು ಹೇರೋದಕ್ಕೂ ಕೂಡ ಒಂದು ಎಂಪಿಗಳೇನಿರ್ತಾರೆ, ಅದೇ ರೀತಿಯಾಗಿ ಕೇಂದ್ರಕ್ಕೆ ಸಂಬಂಧಪಟ್ಟಂಥವರು ಅವರಿಗೆ ಅವರ ಮೂಲಕ ಒತ್ತಡವನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಈಗಾಗಲೇ ಮೀಟಿಂಗ್ ಅರ್ಧ ಗಂಟೆ ವಿಳಂಬವಾಗಿ ಆರಂಭವಾಗಿದೆ. 11 ಗಂಟೆಗೆ ಆರಂಭವಾಗಬೇಕಾಗಿತ್ತು, ಆದರೆ ಈಗಾಗಲೇ ಈಗ ಶುರುವಾಗಿದೆ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಿದೆ. ಇನ್ನೊಂದು ಕಡೆ ಯಾವ ರೀತಿಯಾಗಿ ಪರಿಸ್ಥಿತಿ ಕೊಡಗಿನಲ್ಲಿದೆ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಕಾಲೂರು, ಅದೇ ರೀತಿಯಾಗಿ ಜೋಡುಪಾಲ, ಮದೆನಾಡು, ಬೇರೆ ಬೇರೆ ಒಂದು ಊರುಗಳಲ್ಲಿ ಕೊಡಗಿನ ಬಹುತೇಕ ಕಡೆ ಇಂತಹ ದೃಶ್ಯಗಳಿಗೆ ಕಂಡು ಬರ್ತಾ ಇದೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇರೋದು. ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗ ಉನ್ನತ ಮಟ್ಟದ ಮೀಟಿಂಗ್ಗೆ ಕರೆ ನೀಡಲಾಗಿದೆ. ಬೇರೆ ಬೇರೆ ಅಧಿಕಾರಿಗಳಿಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಯಾಕಂದ್ರೆ ಯಾವುದೇ ರೀತಿಯಾಗಿ ಅಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸರ್ಕಾರದಿಂದ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡಗಿನ ಜನತೆಗೆ ಕೊಡಬೇಕು, ವಿಪತ್ತು ನಿರ್ವಹಣೆ ಹೇಗೆ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಯಾವ ರೀತಿಯಾಗಿ ಒತ್ತಡವನ್ನು ಹೇರಬೇಕು, ಇಲ್ಲಿರುವಂತಹ ಜನಪ್ರತಿನಿಧಿಗಳು, ಸಂಸದರು ಅವರ ಮೂಲಕ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಏನೆಲ್ಲ ಒಂದು ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರದಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು, ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ವಿಪತ್ತು ನಿರ್ವಹಣಾ ಘಟಕ ಸ್ಥಾಪನೆ ಬಗ್ಗೆ ಕೂಡ ಅವರು ಮಾತನಾಡ್ತಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಿನ್ನೆಲೆ ಕೊಡಗು ಜಿಲ್ಲೆಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಮುಂದೂಡಲು ಈಗ ಮನವಿ ಬರ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಿರೋದ್ರಿಂದ ಸ್ಥಳೀಯ ಚುನಾವಣೆಯ ಬಗ್ಗೆ ಈಗ ಗೌರ್ಮೆಂಟ್ಗೆ ಚಿಂತೆ ಆಗಿದೆ. ಕೊಡಗು ಸ್ಥಳೀಯ ಸಂಸ್ಥೆ ಚುನಾವಣೆ ಮುಂದೂಡುವುದಕ್ಕೆ ಮನವಿಯನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಅಂತ ಪರಿಸ್ಥಿತಿ ಅಲ್ಲಿದೆ ಅಂತ. ಚುನಾವಣೆ ನಾಮಪತ್ರ ಸಲ್ಲಿಸುವುದಕ್ಕೆ ಇಂದೇ ಕೊನೆಯ ದಿನ, ಹಾಗಾಗಿ ಚುನಾವಣೆ ಮುಂದೂಡಿ ಅಂತ ಸರ್ಕಾರ ಮತ್ತು ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ.
ಸೊ ಜನರ ಮನವಿಗೂ ಕೂಡ ಏನು ಸ್ಪಂದಿಸದ ಸರ್ಕಾರ. ಕುಶಾಲನಗರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಹಿಷ್ಕಾರವನ್ನು ಹಾಕಲಾಗಿದೆ. ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಇಂದೇ ಕೊನೆಯ ದಿನ ಆಗಿರೋದ್ರಿಂದ ಚುನಾವಣೆ ಮುಂದೂಡುವಂತೆ ಸರ್ಕಾರ ಮತ್ತು ಆಯೋಗಕ್ಕೆ ಮನವಿಯನ್ನ ಮಾಡಲಾಗ್ತಿದೆ. ಆದರೆ ಏನಾಗುತ್ತೆ, ಮುಂದೂಡಲಾಗುತ್ತಾ ಅನ್ನೋದು ಇನ್ನಷ್ಟು ಪ್ರಶ್ನಾರ್ಥಕವಾಗಿದೆ ಸದ್ಯಕ್ಕೆ.